हेलो फ्रेंड्स सो ಇವತ್ತಿನ ವಿಡಿಯೋ ಏನೈತಿ ಇದು ಬಹಳ ದಿವಸದಿಂದ ನನಗೂ ಮಾಡಬೇಕಂತಿತ್ತು ಆಮೇಲೆ ಬಹಳ ಜನನು ಡಿಮಾಂಡ್ ಮಾಡಾತಿದ್ರಿ ಇದ್ರ ಮ್ಯಾಗ ಒಂದು ವಿಡಿಯೋ ಮಾಡ್ರಿ ಅಂತ ಹೇಳಿ ಇದು ನನ್ನೊಂದು ಫೇವರೇಟ್ ಟಾಪಿಕ್ ಐತಿ ಯಾಕಂತಂದ್ರೆ ನಾನು ಸ್ವತಃ ಆಟೋಮೋಟಿವ್ ಇಂಜಿನಿಯರ್ ಅದೀನಿ ಸೊ ಇವತ್ತಿನ ಟಾಪಿಕ್ನಾಗ ನಾವು ಆಟೋಮೋಟಿವ್ ಕಾಂಪೋನೆಂಟ್ಸ್ ಎಕ್ಸ್ಪೋರ್ಟ್ಸ್ ಇದ್ರ ಬಗ್ಗೆ ನಾವು ಮಾತಾಡೋರಿದೀವಿ ಸೊ ಆಟೋಮೋಟಿವ್ ಇಂಡಸ್ಟ್ರಿ ಏನೈತಿ ಬಹಳ ದೊಡ್ಡ ಇಂಡಸ್ಟ್ರಿ ಐತಿ ಇಂಡಿಯಾ ಒಳಗೆ ಜಸ್ಟ್ ಬಿಕಾಸ್ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಹಂಗೆ ಐತಿ ಆಟೋಮೋಟಿವ್ ವೆಹಿಕಲ್ಸ್ ಕನ್ಸಂಪ್ಷನ್ ಪ್ಯಾಸೆಂಜರ್ ಕಾರ್ಸ್ ಆಗಲಿ ಕಮರ್ಷಿಯಲ್ ವೆಹಿಕಲ್ಸ್ ಆಗಲಿ ಆಮೇಲೆ ಬೇರೆ ಬೇರೆ ಅರ್ತ್ ಮೂವಿಂಗ್ ಇಕ್ವಿಪ್ಮೆಂಟ್ಸ್ ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸ್ ಎಲ್ಲಾನು ಆಟೋಮೋಟಿವ್ ಸೆಕ್ಟರ್ನಾಗ ಬರ್ತೈತಿ ಆಟೋಮೋಟಿವ್ ಸೆಕ್ಟರ್ ಭಾಳ ಹ್ಯೂಜ್ ಸೆಕ್ಟರ್ ಐತಿ ಆಮೇಲೆ ಹಂಗ ಮೇಕ್ ಇನ್ ಇಂಡಿಯಾ ಈಗ ಭಾಳ ಪ್ರಮೋಟ್ ಮಾಡೋದ್ರಿಂದ ಆಟೋಮೋಟಿವ್ ಸೆಕ್ಟರ್ನು ಭಾಳ ಬೂಮಿಂಗ್ನಾಗ ಐತಿ ಆಟೋಮೋಟಿವ್ ಫೀಲ್ಡ್ನಾಗ ಭಾಳಷ್ಟು ಮ್ಯಾನುಫ್ಯಾಕ್ಚರರ್ಸ್ ಈಗ ಬರಾಕತ್ತಾರ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ನು ಆಟೋಮೋಟಿವ್ ಸೆಕ್ಟರ್ನಾಗ ಭಾಳ ಈಸಿಲಿ ಮಾಡಕ್ ಪ್ರೊವಿಷನ್ಸ್ ಅದಾವ ಇಂಡಿಯಾ ಒಳಗೆ ಸೊ ಅದಕ್ಕೆ ಹೊರಗಿಂತ ಇನ್ವೆಸ್ಟ್ಮೆಂಟ್ಸ್ನು ಭಾಳಷ್ಟು ಕಂಪನೀಸ್ ಇನ್ವೆಸ್ಟ್ ಮಾಡಿ ಇಲ್ಲೇ ಇಂಡಿಯಾ ಒಳಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಏನೈತಿ ಓಪನ್ ಮಾಡಕತ್ತಾರ ಸೊ ಅದಕ್ಕೆ ಈ ಸೆಕ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇತ್ತು ಸೊ ಇಂಡಿಯನ್ ಆಟೋಮೋಟಿವ್ ಕಾಂಪೋನೆಂಟ್ಸ್ ಸೆಕ್ಟರ್ ಏನೈತಿ ಇದನ್ನ ಎರಡು ಟೈಪ್ಸ್ನಾಗ ಡಿವೈಡ್ ಮಾಡಾರ ಒಂದೈತಿ ಆರ್ಗನೈಸ್ಡ್ ಸೆಕ್ಟರ್ ಆಮೇಲೆ ಇನ್ನೊಂದೈತಿ ಅನ್ಆರ್ಗನೈಸ್ಡ್ ಸೆಕ್ಟರ್ ಆರ್ಗನೈಸ್ಡ್ ಸೆಕ್ಟರ್ನಾಗ ಫಸ್ಟ್ ಬರೋದು OEMs ಅಂತಂದ್ರೆ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಂತಂದ್ರೆ ಈಗೇನ್ ಕಾರ್ಸ್ ಆಮೇಲೆ ಬೈಕ್ಸ್ ಆಗಲಿ ಆಮೇಲೆ ವೆಹಿಕಲ್ಸ್ ಆಗಲಿ ಪ್ಯಾಸೆಂಜರ್ ಕಾರ್ಸ್ ಆಗಲಿ ಕಮರ್ಷಿಯಲ್ ವೆಹಿಕಲ್ಸ್ ಆಗಲಿ ಇವ್ರು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರ ಅವ್ರು ಪ್ರೊವೈಡ್ ಮಾಡುವಂತ ಪಾರ್ಟ್ಸ್ ಜೆನ್ಯೂನ್ ಪಾರ್ಟ್ಸ್ ಏನಿರ್ತಾವು ಅವನ್ನ OEMs ಅಂತ ಹೇಳ್ತಾರ ಅಂದ್ರೆ ಕಂಪನಿ ಜೆನ್ಯೂನ್ ಪಾರ್ಟ್ಸ್ ಏನ್ ಬರ್ತಾವ ನೀವು ಸರ್ವಿಸ್ ಸೆಂಟ್ರಿಗೆ ಹೋಗ್ತೀರಿ ನಿಮ್ ಕಾರ್ ಅಥವಾ ಬೈಕ್ ನೀವು ಸರ್ವಿಸ್ ಮಾಡ್ಸಕ ಅವಾಗೇನು ಅವ್ರ ಪಾರ್ಟ್ಸ್ ರಿಪ್ಲೇಸ್ ಮಾಡ್ತಾರ ಅವ್ರೇನ್ ಯೂಸ್ ಮಾಡ್ತಾರಲ್ಲ ಅದು ಜೆನ್ಯೂನ್ ಪಾರ್ಟ್ಸ್ ದಟ್ ಈಸ್ OEM ಅಂತಂದ್ರೆ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಸೊ ಇನ್ನೊಂದು ನೆಕ್ಸ್ಟ್ ಸೆಕ್ಟರ್ ಏನೈತಿ ಅನ್ಆರ್ಗನೈಸ್ ಸೆಕ್ಟರ್ ಅದ್ರೊಳಗೆ ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್ಸ್ ಅಂತಂದ್ರೆ ಯಾವಾಗ ನೀವು ಹೊರಗೆ ಗ್ಯಾರೇಜ್ನಾಗ ಅದು ಗಾಡಿ ಬಿಟ್ರಿ ಕೆಲಸ ಮಾಡಕ್ ಸರ್ವಿಸಿಂಗ್ ಮಾಡಕ್ ಅಂತಂದ್ರೆ ಅವ್ರು ನಿಮ್ಗೆ ಕೇಳ್ತಾರ ಸರ್ ನಾವು ಜೆನ್ಯೂನ್ ಪಾರ್ಟ್ಸ್ ಯೂಸ್ ಮಾಡೋನು ಏನ ಆಫ್ಟರ್ ಮಾರ್ಕೆಟ್ ಪಾರ್ಟ್ ಯೂಸ್ ಮಾಡೋಣಂತೆ ಆಫ್ಟರ್ ಮಾರ್ಕೆಟ್ ಪಾರ್ಟ್ಸ್ ಅಂತಂದ್ರೆ ಇವು ಹೊರಗೆ ಮ್ಯಾನುಫ್ಯಾಕ್ಚರ್ ಆಗ್ತಾವು ಇದ್ರ ಕ್ವಾಲಿಟಿ ಜೆನ್ಯೂನ್ ಪಾರ್ಟ್ಸ್ ಅಷ್ಟು ಚಲೋ ಕ್ವಾಲಿಟಿ ಇರಂಗಿಲ್ಲ ಪ್ರೀಮಿಯಂ ಕ್ವಾಲಿಟಿ ಇರಂಗಿಲ್ಲ ಆಮೇಲೆ ಅದ್ರ ಪ್ರೈಸಿಂಗ್ ಬಹಳ ಕಡಿಮೆ ಇರ್ತೈತಿ ಸೊ ಅದಕ್ಕೆ ಮಾರ್ಕೆಟ್ನಾಗ ಇವು ಬಹಳ ರನ್ನಿಂಗ್ನಾಗ ಅದಾವ ಯಾಕಂದ್ರೆ ಮಂದಿಗೆ ಕಡಿಮೆ ರೊಕ್ಕದೊಳಗೆ ಸಿಗ್ತೈತಿ ಎಕನಾಮಿಕಲಿ ಅವ್ರದ್ದು ಕೆಲಸ ಆಗ್ತೈತಿ ಸೊ ಅದ್ರ ಸಂಬಂಧ ಆಫ್ಟರ್ ಮಾರ್ಕೆಟ್ ಇಂಡಸ್ಟ್ರಿನೂ ಬಹಳ ದೊಡ್ಡದೈತಿ ಸೊ ಆಕ್ಸೆಸರೀಸ್ ಮಾರ್ಕೆಟ್ನಾಗ ನೀವು ಹೋದ್ರಿ ಅಂತಂದ್ರೆ ಬಹಳಷ್ಟು ಪ್ರಾಡಕ್ಟ್ಸ್ ಅದಾವ ಬಹಳಷ್ಟು ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್ಸ್ ಅದಾವ ಮ್ಯಾಕ್ ವೀಲ್ಸ್ ಅದಾವ ಅಲಾಯ್ ವೀಲ್ಸ್ ಅದಾವ ಸ್ವಲ್ಪ ಮಂದಿ ಕ್ಯಾರಿಯರ್ಸ್ ಆಗ್ತಾರ ಸ್ವಲ್ಪ ಮಂದಿ ಆಂಟೆನಾಸ್ ಆಗ್ತಾರ ಸ್ವಲ್ಪ ಮಂದಿ ಸ್ಟೀರಿಂಗ್ ಕವರ್ಸ್ ಹಾಕ್ತಾರ ಸ್ವಲ್ಪ ಮಂದಿ ಡೋರ್ ಹ್ಯಾಂಡಲ್ಸ್ ಕವರ್ಸ್ ಹಾಕ್ತಾರ ಸ್ವಲ್ಪ ಮಂದಿ ಬಂಪರ್ಸ್ ಚೇಂಜ್ ಮಾಡ್ಕೋತಾರ ಸ್ವಲ್ಪ ಮಂದಿ ಗಾರ್ಡ್ಸ್ ಹಾಕೋತಾರ ಮುಂದೆ ಸೊ ಹಿಂಗೆ ಬಹಳಷ್ಟು 108 ಪ್ರಾಡಕ್ಟ್ಸ್ ಅದಾವ ಸೊ ಇವೆಲ್ಲ ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್ಸ್ನಾಗ ಬರ್ತಾವ ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್ಸ್ ಅಂತಂದ್ರೆ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಲಾರಂತ ಪ್ರಾಡಕ್ಟ್ಸ್ ಸೊ ಇವು ಎರಡು ಆರ್ಗನೈಸ್ಡ್ ಆಮೇಲೆ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ನೀವು ಕ್ಲಬ್ ಮಾಡಿದ್ರಿ ಅಂತಂದ್ರೆ ಇದು ಬಹಳ ಹ್ಯೂಜ್ ಮಾರ್ಕೆಟ್ ಐತಿ ಸೊ ಇಂಡಿಯಾದಿಂದ ಎಕ್ಸ್ಪೋರ್ಟ್ಸ್ನು ಅಷ್ಟ ಕ್ವಾಂಟಿಟಿನಾಗ ಆಗ್ತೈತಿ ಆಮೇಲೆ ಸೆಲ್ಫ್ ಕನ್ಸಂಪ್ಷನ್ ಭಾಳ ಐತಿ ಇಂಡಿಯಾ ಏನೈತಿ ತಮ್ಮ ಪ್ಯಾಸೆಂಜರ್ ವೆಹಿಕಲ್ಸ್ ಆಗಲಿ ತಮ್ಮ ಕಮರ್ಷಿಯಲ್ ವೆಹಿಕಲ್ಸ್ ಆಗಲಿ ಅಥವಾ ಯಾವುದು ಬೈಕ್ಸ್ ಆಗಲಿ 3 ವೀಲರ್ಸ್ ಆಗಲಿ 4 ವೀಲರ್ಸ್ ಆಗಲಿ ಇವೆಲ್ಲಾನು ಏನು ಎಕ್ಸ್ಪೋರ್ಟ್ ಮಾಡ್ತಾರೆ ಯಾವ ಕಂಟ್ರೀಸಿಗೆ ಎಕ್ಸ್ಪೋರ್ಟ್ ಮಾಡ್ತಾರ ಅವರಿಗೆ ಆ ಕಂಟ್ರಿಗೆ ಇವನ್ನೆಲ್ಲ ಕಾಂಪೋನೆಂಟ್ಸ್ನು ಅವ್ರು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಸರ್ವಿಸ್ ಆ್ಯಂಡ್ ಮೇಂಟೆನೆನ್ಸ್ ಇದ್ರೊಳಗೆ ಇವೆಲ್ಲ ಪಾರ್ಟ್ಸ್ ಜೆನ್ಯೂನ್ ಪಾರ್ಟ್ಸ್ ಏನದಾವು ಇವನ್ನೆಲ್ಲ ನೀವು ಎಕ್ಸ್ಪೋರ್ಟ್ ಮಾಡಿ ಅವ್ರಿಗೆ ಅವು ಯೂಸ್ ಮಾಡಲೇಬೇಕಾಗುತ್ತೆ ಸೊ ಅದ್ರ ಸಂಬಂಧ ಹೆಂಗೆ ನಮ್ಮ ಇಂಡಿಯಾದ ಆಟೋಮೋಟಿವ್ ಸೆಕ್ಟರ್ ಎಕ್ಸ್ಪೋರ್ಟ್ಸ್ನಾಗ ಹೆಚ್ಚು ಹಾಕೊಂತ ಹೋಗ್ತೈತಿ ಹಂಗೆ ಆಟೋಮೋಟಿವ್ ಕಾಂಪೋನೆಂಟ್ ಸೆಕ್ಟರ್ನು ಅಷ್ಟ ಬೆಳ್ಕೊಂತ ಹೋಗ್ತೈತಿ ಯಾಕಂತಂದ್ರೆ ಅವ್ರೇನ್ ಕಾರ್ಸ್ ವೆಹಿಕಲ್ಸ್ 3 ವೀಲರ್ಸ್ 2 ವೀಲರ್ಸ್ ಏನ್ ಎಕ್ಸ್ಪೋರ್ಟ್ ಮಾಡಾರ ಅವತ್ತನ್ನೆಲ್ಲ ಸರ್ವಿಸ್ ಆಮೇಲೆ ಮೇಂಟೆನೆನ್ಸ್ ಮಾಡಕ್ ಇವೆಲ್ಲ ಕಾಂಪೋನೆಂಟ್ಸ್ನು ಯೂಶುವಲಿ ಬೇಕಾಗ್ತಾವು ಸೊ ಅದ್ರದ್ದು ಡಿಮಾಂಡ್ನು ಮಾರ್ಕೆಟ್ನಾಗ ಯಾವಾಗ್ಲೂ ಬೂಮಿಂಗ್ ಇರ್ತೈತಿ ಯಾವಾಗ್ಲೂ ಗ್ರೋಯಿಂಗ್ ಇರ್ತೈತಿ ಆಮೇಲೆ ಆಫ್ಟರ್ ಮಾರ್ಕೆಟ್ ಸೆಕ್ಟರ್ನಾಗ OEM ಪ್ರಾಡಕ್ಟ್ಸ್ ಅನ್ನ ರೆಪ್ಲಿಕೇಟ್ ಮಾಡಿ ಸೇಮ್ ಪ್ರಾಡಕ್ಟ್ಸ್ನು ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್ಸ್ನಾಗೂ ಮಾರ್ತಾರೆ ಸೊ ಸಪೋಸ್ ಈಗ ನೀವು ಬ್ರೇಕ್ ಪ್ಯಾಡ್ ಸಸ್ಪೆನ್ಷನ್ ಏನು ರೆಗ್ಯುಲರ್ ಬೇಸಿಸ್ ಮ್ಯಾಗ ನಿಮ್ದು ಇದು ಸರ್ವಿಸ್ನಾಗ ಆಮೇಲೆ ರಿಪ್ಲೇಸ್ಮೆಂಟ್ನಾಗ ಬರುವ ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ಅವು OEMs ಜೆನ್ಯೂನ್ ಪಾರ್ಟ್ಸ್ನಾಗೂ ಸಿಗ್ತಾವ ಆಮೇಲೆ ಆಫ್ಟರ್ ಮಾರ್ಕೆಟ್ ಪಾರ್ಟ್ಸ್ನಾಗೂ ನಿಮಗೆ ಅವು ರೆಪ್ಲಿಕಾ ಸಿಗ್ತಾವ ಅದ್ರದ್ದು ರೆಪ್ಲಿಕಾ ಇನ್ ದ ಸೆನ್ಸ್ ಅದನ್ನು ಸೇಮ್ ನಿಮ್ಮ ಗಾಡಿಗೆ ನೀವು ಯೂಸ್ ಮಾಡ್ಬೋದು ಆದ್ರೆ ಕ್ವಾಲಿಟಿ ಅದರದ್ದು ಜೆನ್ಯೂನ್ ಪಾರ್ಟ್ಸ್ ಗತೆ ಇರಂಗಿಲ್ಲ ಸ್ವಲ್ಪ ಲೋ ಸ್ಟ್ಯಾಂಡರ್ಡ್ಸ್ ಇರ್ತೈತಿ ಆದ್ರೆ ನಿಮಗೆ ಭಾಳ ಚೀಪ್ನಾಗ ಸಿಗ್ತೈತೆ ಮಾರ್ಕೆಟ್ನಾಗ ಸೊ ಅದ್ರ ಸಂಬಂಧ ಅದ್ರ ಮಾರ್ಕೆಟ್ನು ಭಾಳ ದೊಡ್ಡದೈತಿ ಇಂಡಿಯಾ ಒಳಗೆ ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಇಂಡಿಯಾದ ಆಟೋಮೋಟಿವ್ ಕಾಂಪೋನೆಂಟ್ಸ್ ಎಕ್ಸ್ಪೋರ್ಟ್ಸ್ ಬಗ್ಗೆ ಸ್ವಲ್ಪ ಫ್ಯಾಕ್ಟ್ಸ್ ಫಿಗರ್ಸ್ ಆಮೇಲೆ ಡೀಟೇಲ್ಸ್ ಎಲ್ಲ ನೋಡೋಣ ಸೊ ಇಂಡಿಯಾ ಆಟೋಮೋಟಿವ್ ಕಾಂಪೋನೆಂಟ್ ಬಿಸ್ನೆಸ್ ಏನೈತಿ ಅದ್ರದ್ದು ವ್ಯಾಲ್ಯೂ ಬಂದು $60 billion ಐತಿ $60 billion ಅಂತಂದ್ರೆ ಭಾಳ ಹ್ಯೂಜ್ ಐತಿ ಆಮೇಲೆ ಕಮಿಂಗ್ 2026 to 2030 ಮಟ ಅದು $80 to 100 billion ನಾಗ ಆಗುದೈತಿ ಅಂದ್ರೆ ಅಷ್ಟು ಗ್ರೋತ್ ಆಗುದೈತಿ ಅಂತ ಹೇಳಿ ನಮ್ಮ ಆಕ್ಮಾದವ್ರು ಅಂದ್ರೆ ಆಟೋಮೋಟಿವ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ದವ್ರು ಹೇಳಕತ್ತಾರ ಸೊ ಅವರು ಸ್ಟ್ಯಾಟಿಸ್ಟಿಕ್ಸ್ ಇವು ಅದಾವು ಸೊ ಇಷ್ಟು ಹ್ಯೂಜ್ ಮಾರ್ಕೆಟ್ ಇರೋದ್ರಿಂದ ಇದ್ರೊಳಗೆ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಭಾಳ ಸ್ಕೋಪ್ ಐತಿ ಸೊ ಟೋಟಲ್ ಆಟೋಮೋಟಿವ್ ಕಾಂಪೋನೆಂಟ್ ಮಾರ್ಕೆಟ್ನಾಗ OEMs ಶೇರ್ ಏನೈತಿ ಆಲ್ಮೋಸ್ಟ್ 50% ಐತಿ ಆಮೇಲೆ ಅದ್ರೊಳಗೆ ಎಕ್ಸ್ಪೋರ್ಟ್ ಆಗೋದು 15% ರಷ್ಟು ಎಕ್ಸ್ಪೋರ್ಟ್ ಆಗ್ತೈತಿ
ಅಂದ್ರೆ ಆಲ್ಮೋಸ್ಟ್ 10 to 15 ಬಿಲಿಯನ್ US ಎಕ್ಸ್ಪೋರ್ಟ್ ಏನೈತಿ ಆಟೋ ಕಾಂಪೋನೆಂಟ್ಸ್ ಐತಿ. ಸೊ ಇದ್ರದ್ದು ಇಯರ್ ಆನ್ ಇಯರ್ ಗ್ರೋತ್ ಅವ್ರು ಏನ್ ಕಂಡಿಡ್ದಾರ ಅದು 13 to 15% ಐತಿ. ಸೊ ಎವ್ರಿ ಇಯರ್ 13 to 15% ರೇಟ್ಲೆ ಇದು ಹೆಚ್ಚಾಕೊಂತ ಹೋಗೋದೈತಿ. ಸೊ ಸ್ಕೋಪ್ ಅಂತೂ ಈ ಮಾರ್ಕೆಟ್ನಾಗ 100% ಐತಿ. ಆಮೇಲೆ ಆಟೋಮೋಟಿವ್ ಇಂಡಸ್ಟ್ರಿ ಅಂತೂ ಫುಡ್ ಇಂಡಸ್ಟ್ರಿ ಗತೆ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಡಸ್ಟ್ರಿ ಐತಿ. ಆಟೋಮೋಟಿವ್ ಇಂಡಸ್ಟ್ರಿ ಕಡಿಮೆ ಆಗಿ ನಡೆಯಂಗನೇ ಇಲ್ಲ. ಯಾಕಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಬಂದ್ ಆತಂತಂದ್ರೆ ಎಲ್ಲಾನು ಇಂಡಸ್ಟ್ರಿಗೆ ಎಫೆಕ್ಟ್ ಆಗ್ತೈತಿ, ಎಲ್ಲಾನು ಬಿಸ್ನೆಸಸ್ ಆಲ್ಮೋಸ್ಟ್ ಬಂದ್ ಆಗ್ತವೆ. ಯಾಕಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಷ್ಟು ಇಂಪಾರ್ಟೆಂಟ್ ಐತಿ. ಆಮೇಲೆ ಆಟೋಮೋಟಿವ್ ಇಂಡಸ್ಟ್ರಿ ಕಂಪ್ಲೀಟ್ ನಮ್ಮ ಇಂಡಿಯಾದ ಟೋಟಲ್ GDP ಎಷ್ಟೈತಿ ಅದ್ರದ್ದು 5 to 7% ಅಷ್ಟು ಆಟೋಮೋಟಿವ್ ಇಂಡಸ್ಟ್ರಿ ಶೇರ್ ಐತಿ. ಸೊ ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೈತಿ ಆಟೋಮೋಟಿವ್ ಇಂಡಸ್ಟ್ರಿ. ಸೊ ಆಬ್ವಿಯಸ್ಲಿ ಎಕ್ಸ್ಪೋರ್ಟ್ ಏನೈತಿ ಅದ್ರದ್ದು 100% ಜಾಸ್ತಿ ಆಗೇ ಆಗ್ತೈತಿ. ಸೊ ನೆಕ್ಸ್ಟ್ ಬಂದು ನಮ್ಮ ಇಂಡಿಯಾದಿಂದ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳುವಂತ ಕಂಟ್ರೀಸ್ ಯಾವ್ಯಾವ ಆಟೋಮೋಟಿವ್ ಕಾಂಪೋನೆಂಟ್ಸ್ನಾಗ ಅಂತಂದ್ರೆ ಫಸ್ಟ್ ಬರೋದು US ಬರ್ತೈತಿ. US ಬಂದು ಅರೌಂಡ್ $300 million ಅಷ್ಟು ಇಂಪೋರ್ಟ್ ಮಾಡ್ಕೋತಾರ. ಸೊ ನೆಕ್ಸ್ಟ್ ಬಂದು ಟರ್ಕಿ ಏನೈತಿ $100 million USD ಅಷ್ಟು ಇಂಪೋರ್ಟ್ ಮಾಡ್ಕೋತಾರ. ಅದಾದ್ಮೇಲೆ ಬಾಂಗ್ಲಾದೇಶ್, ಬ್ರೆಜಿಲ್, ಜರ್ಮನಿ ಇವರೆಲ್ಲ $80 million, $72 million, ಆಮೇಲೆ $61 million ಅಷ್ಟು ಅವ್ರು ಇಂಪೋರ್ಟ್ ಮಾಡ್ಕೋತಾರ. ಸೊ ನಿಮ್ ಕಡೆ ಏನಾರ ಆಟೋಮೋಟಿವ್ ಕಾಂಪೋನೆಂಟ್ಸ್ ಸೋರ್ಸಿಂಗ್ ಇತ್ತಂತಂದ್ರೆ ಇವು 5 ಕಂಟ್ರೀಸ್ಗೆ ನೀವು ಮೇಜರ್ಲಿ ಟಾರ್ಗೆಟ್ ಮಾಡಬಹುದು. ಆಮೇಲೆ ಇವು ಅಷ್ಟ ಅಂತಲ್ಲ, ಬಹಳಷ್ಟು ಕಂಟ್ರೀಸ್ಗೂ ಎಕ್ಸ್ಪೋರ್ಟ್ ಆಗೇ ಆಗ್ತೈತಿ. ಸೊ ನಮ್ಮ ವಿಡಿಯೋಸ್ನಾಗ ನಾವು ಬಹಳಷ್ಟು ಟಾಪ್ 5 ಕಂಟ್ರೀಸ್, ಟಾಪ್ 3 ಕಂಟ್ರೀಸ್, ಟಾಪ್ 10 ಕಂಟ್ರೀಸ್ ಈ ತರ ನಾವು ಹೇಳ್ತಿರ್ತೀವಿ. ಸೊ ಇದರ ಅರ್ಥ ಆ ಕಂಟ್ರೀಸಿಗೆ ಅಷ್ಟ ನಾವು ಟಾರ್ಗೆಟ್ ಮಾಡ್ಬೇಕಂತಿಲ್ಲ. ಅದು ಬಿಟ್ರೆ ಬಹಳಷ್ಟು ಬೇರೆ ಬೇರೆ ಕಂಟ್ರೀಸ್ ಅದಾವು, ಅಲ್ಲಿನೂ ಅವ್ರದ್ದು ಕ್ವಾಂಟಿಟಿ ಕಡಿಮೆ ಇರ್ಬೋದು. ಇವೆಲ್ಲ ಕಂಟ್ರೀಸ್ಗಿನ ಅವ್ರದ್ದು ಕ್ವಾಂಟಿಟಿ ಕಡಿಮೆ ಇರ್ಬೋದು. ಆದ್ರೆ ನಿಮ್ ಸಲುವಾಗಿ ನಿಮ್ ಪರ್ಸನಲ್ ಕಂಪನಿ ಟರ್ನ್ ಓವರ್ ನೋಡಾಕತ್ತೀವಿ ಅಂತಂದ್ರೆ ಅದ್ರದ್ದು ವ್ಯಾಲ್ಯೂ ಬಹಳ ಜಾಸ್ತಿನೇ ಇರ್ತೈತಿ. ಸೊ ಅದಕ್ಕೆ ಇವು ಅಷ್ಟ ಟಾರ್ಗೆಟ್ ಮಾಡ್ಕೊಂಡು ಕುಂದ್ರಕ್ ಹೋಗ್ಬಿಡ್ರಿ. ಸಪೋಸ್ ನಿಮ್ ಬೇರೆ ದೇಶನಾಗ ನಿಮ್ದು ಯಾರೋ ಫ್ರೆಂಡ್ ಇದ್ರ ಅಥವಾ ರಿಲೇಟಿವ್ ಇದ್ರ ಅಥವಾ ಯಾರೋ ಒಬ್ರು ಚಲೋ ಕಾಂಟ್ಯಾಕ್ಟ್ ಇದ್ರ ಅವ್ರ ಥ್ರೂ ನಿಮ್ದು ಏನಾರ ಬಿಸ್ನೆಸ್ ಆಗೋದಿತ್ತಂತಂದ್ರೆ ಆ ಕಂಟ್ರೀಸ್ಗೂ ನೀವು ಆಸ್ ಅ ಮಾರ್ಕೆಟ್ ನೀವು ಟಾರ್ಗೆಟ್ ಮಾಡಬಹುದು. ಯಾಕಂತಂದ್ರೆ ಅಲ್ಲಿ ನೀವು ಈಸಿಲಿ ಎಸ್ಟಾಬ್ಲಿಷ್ ಮಾಡಬಹುದು. ಸುಮ್ಮನೆ ನೀವು ಈ ಕಂಟ್ರೀಸಿಗೆ ಬಂದು ಹತ್ಕೊಂಡ್ ಕುಂತ್ರಿ, ಇಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ಸ್ ಎಸ್ಟಾಬ್ಲಿಷ್ ಆಗ್ಲಿಲ್ಲ ಅಂತಂದ್ರೆ ಟಾಪ್ ಕಂಟ್ರೀಸ್ ಇವು ಅದಾವ ಅಂತ ಹೇಳಿ ಇವಕ್ಕೆ ಬೆನ್ ಹತ್ತೋದು ನೆಸೆಸರಿ ಇಲ್ಲ. ಬೇರೆ ಕಂಟ್ರೀಸ್ನಾಗ ನಿಮ್ದು ಎಲ್ಲಿ ರಿಲೇಷನ್ ನೀವು ಈಸಿಲಿ ಎಸ್ಟಾಬ್ಲಿಷ್ ಮಾಡ್ಬೋದು, ಎಲ್ಲಿ ನೀವು ನೆಟ್ವರ್ಕ್ ನಿಮ್ದು ಸ್ಟ್ರಾಂಗ್ ಐತಿ ಅಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡಕ್ ಟ್ರೈ ಮಾಡಿದ್ರಂದ್ರೂ ನಡೀತೈತಿ, ಏನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಿಮ್ ಸಲುವಾಗಿ ನಿಮ್ ಕಂಪ್ನಿ ಸಲುವಾಗಿ ಅದು ಒಂದು ದೊಡ್ಡ ವ್ಯಾಲ್ಯೂನೇ ಇರ್ತೈತಿ. ಮೇನ್ಲಿ ಆಟೋಮೋಟಿವ್ ಕಾಂಪೋನೆಂಟ್ಸ್ನಾಗ ಬಹಳಷ್ಟು ಬೇರೆ ಬೇರೆ ಸಿಸ್ಟಮ್ಸ್ ಇರೋದ್ರಿಂದ ಎಲೆಕ್ಟ್ರಿಕಲ್ ಸಿಸ್ಟಮ್ ಐತಿ, ಸ್ಟಿಯರಿಂಗ್ ಸಿಸ್ಟಮ್, ಬ್ರೇಕಿಂಗ್ ಸಿಸ್ಟಮ್, ಅದು ಇದು ಬೇರೆ ಬೇರೆ ಕಾಂಪೋನೆಂಟ್ಸ್ ಏನೈತಿ ಕಲೆಕ್ಟಿವ್ಲಿ ಬಹಳಷ್ಟು ಸಣ್ಣ ಪಾರ್ಟ್ಸ್ ಬರ್ತಾವು. ಸೊ ಬೇರೆ ಬೇರೆ HS ಕೋಡ್ಸ್ ಅದ್ರು ಅದಾವು. ಸೊ ಮೇಜರ್ಲಿ ನಾನು ನಿಮಗೆ ಮೇನ್ 4 ಡಿಜಿಟ್ ಕ್ಯಾಟಗರಿ ಅಷ್ಟೇ ಹೇಳಕತ್ತೀನಿ. ಸೊ 8708, 8512, 8511, 8510, ಈ ತರ 8539, ಸೊ ಈ ತರ ಇದ್ರದ್ದು HS ಕೋಡ್ ಅದಾವು. ಸೊ ನಿಮ್ದು ಯಾವ ಕಂಪೋನೆಂಟ್ ಐತಿ, ನಿಮ್ದು ಯಾವ ಪಾರ್ಟ್ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತೀರಿ ಅದ್ರ ತಕ್ಕಂಗೆ ನೀವು ಅದನ್ನ HS ಕೋಡ್ ನೀವು ಸರ್ಚ್ ಮಾಡಿ ಅದ್ರದ್ದು ನೀವು ಡೇಟಾ ಮಾರ್ಕೆಟ್ನಾಗಿಂತ ತೆಗಿಬಹುದು. ಸೊ ಡಿಪೆಂಡಿಂಗ್ ಆನ್ ದ HS ಕೋಡ್ ನೀವು ಯಾವ ಕಂಟ್ರೀಸಿಗೆ ಹೋಗತ್ತೋ, ಡಿಪೆಂಡಿಂಗ್ ಆನ್ ದ HS ಕೋಡ್ ನೀವು ಯಾವ ಕಂಟ್ರೀಸಿಗೆ ನೀವು ಮಾರ್ಕೆಟ್ ಆಸ್ ಅ ಮಾರ್ಕೆಟ್ ಟಾರ್ಗೆಟ್ ಮಾಡ್ಬೋದು. ಇದನ್ನೆಲ್ಲ ಅನಾಲಿಸಿಸ್ ಮಾಡ್ಬೇಕಾಗ್ತೈತಿ. ನಿಮ್ ಪ್ರಾಡಕ್ಟ್ ನಿಮಗೆ ಗೊತ್ತಿತ್ತಂತಂದ್ರೆ ನೀವು HS ಕೋಡ್ ಫೈಂಡ್ ಔಟ್ ಮಾಡಿ ಈಸಿಲಿ ನೀವು ಅದನ್ನ ಮಾರ್ಕೆಟ್ ಅನಾಲಿಸಿಸ್ ಮಾಡ್ಬೋದು. ಸೊ ಯಾವ ಕಂಟ್ರೀಸಿಗೆ ಎಕ್ಸ್ಪೋರ್ಟ್ ಮಾಡ್ಬೇಕಿದಂತೂ ಗೊತ್ತೈತಿ. ಈಗ ನಮ್ಮ ಇಂಡಿಯಾ ಒಳಗೆ ಮ್ಯಾಕ್ಸಿಮಮ್ ಆಟೋ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರ್ ಆಗುವಂತ, ಪ್ರೊಡಕ್ಷನ್ ಆಗುವಂತ ಸ್ಟೇಟ್ಸ್ ಯಾವ್ಯಾವ ಅಂತಂದ್ರೆ ಫಸ್ಟ್ ಬಂದು ಆಂಧ್ರ ಪ್ರದೇಶ್ ಐತಿ. ಆಂಧ್ರ ಪ್ರದೇಶನಾಗ ಚೆನ್ನೈ ಎಲ್ಲರಿಗೂ ಗೊತ್ತಿರ್ಬೋದು, ಒಂದು ಆಟೋಮೋಟಿವ್ ಹಬ್ ಐತಿ. ಸೊ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲ್ಲ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಆಗಲಿ ಚೆನ್ನೈನಾಗ ಬೇಸ್ಡ್ ಔಟ್ ಅದಾರ. ಹೆವಿ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರರ್ಸ್ ಆಗಲಿ ಚೆನ್ನೈ ಒಳಗೆ ಬೇಸ್ಡ್ ಔಟ್ ಅದಾರ. ಸೊ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಭಾಳ ಆಗ್ತೈತಿ, ಆಟೋ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಭಾಳ ಆಗ್ತೈತಿ. ಸೊ ಆಂಧ್ರ ಪ್ರದೇಶ ಆದ್ಮೇಲೆ ಗುಜರಾತ್ ಐತಿ, ಹರಿಯಾಣ ಐತಿ, ಹಿಮಾಚಲ್ ಪ್ರದೇಶ ಐತಿ, ಜಾರ್ಖಂಡ್ ಐತಿ, ಕರ್ನಾಟಕ ಐತಿ, ಮಹಾರಾಷ್ಟ್ರ ಐತಿ. ಸೊ ಇವೆಲ್ಲ ಸ್ಟೇಟ್ಸ್ ಏನದಾವು ಮ್ಯಾಕ್ಸಿಮಮ್ ಆಟೋ ಕಾಂಪೋನೆಂಟ್ಸ್ ಪ್ರೊಡಕ್ಷನ್ ಮಾಡ್ತಾವು. ಸೊ ಇಲ್ಲಿಂದ ನೀವು ಸೋರ್ಸಿಂಗ್ ಅದು ಮಾಡಬಹುದು. ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ನೀವು ಮರ್ಚೆಂಟ್ ಎಕ್ಸ್ಪೋರ್ಟರ್ ಇದ್ರೆ ಅಂತಂದ್ರೆ ಈ ಸ್ಟೇಟ್ಸ್ ದಿಂದ ನೀವು ನಿಮ್ ಪ್ರಾಡಕ್ಟ್ ನೀವೇನ್ ಸೆಲೆಕ್ಟ್ ಮಾಡ್ತೀರಿ ಅದನ್ನ ಸೋರ್ಸಿಂಗ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡಬಹುದು. ಸೊ ಆಟೋ ಕಾಂಪೋನೆಂಟ್ಸ್ ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತಿದ್ರಿ ಅಂತಂದ್ರೆ ನನ್ನ ಸಜೆಷನ್ ಏನೈತಿ, ಸ್ವಲ್ಪ ಇದ್ರೊಳಗೆ ಟೆಕ್ನಿಕಲ್ ನಾಲೆಜ್ ಇದ್ದವ್ರು ಅಥವಾ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅವ್ರು ಇದ್ದವ್ರು ಮಾಡಿದ್ರಿ ಅಂತಂದ್ರೆ ಬಹಳ ಚಲೋ. ಯಾಕಂತಂದ್ರೆ ಇದ್ರೊಳಗೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಹಳ ಬರ್ತಾವ. ಸೊ ಅದ್ರ ಸಂಬಂಧ ನಾ ಸಜೆಸ್ಟ್ ಮಾಡ್ತೀನಿ, ಸ್ವಲ್ಪ ಟೆಕ್ನಿಕಲಿ ಇದ್ರೊಳಗೆ ಸೌಂಡ್ ಇದ್ರಿ, ಟೆಕ್ನಿಕಲಿ ಸ್ವಲ್ಪ ನಿಮ್ಗೆ ನಾಲೆಜ್ ಜಾಸ್ತಿ ಇತ್ತಂತಂದ್ರೆ ಇದ್ರೊಳಗೆ ನಿಮಗೆ ಪ್ಲಸ್ ಪಾಯಿಂಟ್ ಐತಿ. ಅಫ್ಕೋರ್ಸ್ ಇದು ಬೂಮಿಂಗ್ ಮಾರ್ಕೆಟ್ ಐತಿ. 5 ವರ್ಷನಾಗ $100 to $150 billion ಇಂಡಿಯಾದ
ಆಟೋ ಕಾಂಪೋನೆಂಟ್ಸ್ ಮಾರ್ಕೆಟ್ ಸೈಜ್ ಇರುದೈತಿ. ಸೊ 100% ಎಕ್ಸ್ಪೋರ್ಟಿಗೂ ಅಷ್ಟೇ ಸ್ಕೋಪ್ ಸಿಗ್ತೈತಿ. ಆಲ್ಮೋಸ್ಟ್ ಇಯರ್ ಆನ್ ಇಯರ್ ಗ್ರೋತ್ ಇದ್ರದ್ದು 13 to 15% ಆಗತೈತಿ. ಸೊ ಆಬ್ವಿಯಸ್ಲಿ ನಿಮಗಂತೂ ಚಾನ್ಸ್ ಸಿಗ್ತೈತಿ. ಸೊ ಮೇಕ್ ಇನ್ ಇಂಡಿಯಾ ಏನೈತಿ ಗೌರ್ಮೆಂಟ್ ಭಾಳ ಪ್ರಮೋಟ್ ಮಾಡಕತ್ತಾರ. ಸೊ ಅದ್ರ ಸಂಬಂಧ ಮ್ಯಾನುಫ್ಯಾಕ್ಚರರ್ಸ್ನು ಆಟೋಮೋಟಿವ್ ಇಂಡಸ್ಟ್ರಿನಾಗ ಭಾಳ ಹಂಗೆ ಬೆಳೆಯಕತ್ತಾರ. ಸೊ ಆಟೋಮೋಟಿವ್ ಕಾಂಪೋನೆಂಟ್ಸ್ ಆಮೇಲೆ ಸ್ಪೇರ್ಸ್ನಾಗ ಸಪೋಸ್ ನೀವೇನ್ರ ಎಕ್ಸ್ಪೋರ್ಟ್ ಮಾಡೋದು ಇಂಟ್ರೆಸ್ಟ್ ಇದ್ರಿ ಅಂತಂದ್ರೆ 100% ಮಾಡ್ರಿ. ಯಾಕಂತಂದ್ರೆ ಅಂಡರ್ ಮೇಕ್ ಇನ್ ಇಂಡಿಯಾ ಗೌರ್ಮೆಂಟ್ನು ಭಾಳ ಸಪೋರ್ಟ್ ಮಾಡಕತ್ತೈತಿ. ಸೊ ಆಟೋಮೋಟಿವ್ ಕಾಂಪೋನೆಂಟ್ಸ್ ಆಮೇಲೆ ಇದನ್ನ ಸ್ಪೇರ್ಸ್ ಎಲ್ಲ ಮ್ಯಾನುಫ್ಯಾಕ್ಚರರ್ಸ್ನು ಈಗಿನ ಭಾಳ ಬೆಳೆಯಕತ್ತಾರ. ಸೊ ಆಬ್ವಿಯಸ್ಲಿ ಎಕ್ಸ್ಪೋರ್ಟ್ನು ಹಂಗೆ ಬೆಳಿತೈತಿ. ಸೊ ನಾವೊಂದು ಕೊಡೋದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಮ್ಯಾಕ್ಸಿಮಮ್ ನಮ್ಮ ಫ್ರೆಂಡ್ಸ್ ಏನದಾರ ಆಟೋಮೋಟಿವ್ ಫೀಲ್ಡ್ನಾಗ 5 to 10 years ಎಕ್ಸ್ಪೀರಿಯನ್ಸ್ ತೊಗೊಂಡಾದ್ಮ್ಯಾಗ ಈಗ ಅವ್ರು ಅದ್ರೊಳಗಿಂತ ಹೊರಗೆ ಬಿದ್ದು ತಾನ ಆ ಕಂಪನಿಗೆ ಸಪ್ಲೈ ಮಾಡಕತ್ತಾರ. ಅಂದ್ರೆ ಸೊ ಯಾವ ಕಂಪ್ನಿನಾಗ ಅವ್ರು ಕೆಲಸ ಮಾಡ್ಯಾರ ಆ ಕಂಪ್ನಿಲಿಂತ ಹೊರಗೆ ಬಿದ್ದು ಅವ್ರು ಅದ ಕಂಪ್ನಿಗೆ ಅವ್ರು ಸಪ್ಲೈಯರ್ ಆಗತ್ತಾರ ಈಗ. ಸೊ ಆ ಮಾರ್ಕೆಟ್ ಅವ್ರು ತಿಳ್ಕೊಂಡ್ಮ್ಯಾಗ ಅವ್ರಿಗೆ ಈಸಿಲಿ ಯಾವ ಥರ ಈ ಬಿಸ್ನೆಸ್ ನಾನು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಅವ್ರಿಗೆ ಗೊತ್ತಾಗೈತಿ. ಸೊ ಭಾಳಷ್ಟು ನಮ್ಮ ಫ್ರೆಂಡ್ಸ್ ಆಗಲಿ ಆಟೋಮೋಟಿವ್ ಸ್ಪೇರ್ಸ್ ಆಟೋಮೋಟಿವ್ ಕಾಂಪೋನೆಂಟ್ಸ್ ಇದ್ರೊಳಗೆ ಬಿಸ್ನೆಸಸ್ನಾಗ ಅದಾರ. ಅವ್ರು ಆ ಕಂಪ್ನಿ ಬಿಟ್ಟು ತಂದ ಒಂದು ಸ್ವಂತ ಕಂಪ್ನಿ ತೆಗೆದು ಅದನ್ನ ಸೇಮ್ ಅವ್ರು ಯಾವ ಕಂಪ್ನಿ ಕೆಲಸ ಮಾಡತ್ತಿದ್ರೆ ಆಸ್ ಅ ವೆಂಡರ್ ಅವ್ರಿಗೆ ಅವರು ಸಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾರ. ಆಮೇಲೆ ಅವರ ಮ್ಯಾನುಫ್ಯಾಕ್ಚರಿಂಗ್ ಮಾಡಕತ್ತಿದ್ಮೇಲೆ ಈಗ ಅವರಿಗೆ ಎಕ್ಸ್ಪೋರ್ಟ್ನು ಮಾಡಕ್ಕೆ ಭಾಳ ಚಾನ್ಸಸ್ ಅದಾವು. ಸೊ ಹಿಂಗೆ ಭಾಳಷ್ಟು ಜನ ಮಾಡ್ತಿರ್ತಾರ. ಟೆಕ್ನಿಕಲಿ ಆ ಫೀಲ್ಡ್ನಾಗ ಇದ್ದವರಿಗೆ ಈ ಬಿಸ್ನೆಸ್ನಾಗ ಬರಕ್ಕೆ ಇನ್ನೂ ಈಸಿ ಆಗ್ತೈತಿ. ಸೊ ಈ ಫೀಲ್ಡ್ ಬ್ಯಾಕ್ಗ್ರೌಂಡ್ನಾಗ ಯಾರು ಇದ್ರಿ ಅಂತಂದ್ರೆ 100% ನೀವು ಟ್ರೈ ಮಾಡ್ಬೋದು, ಅದ್ರೊಳಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಎಕ್ಸ್ಪೋರ್ಟ್ ಅಷ್ಟೇ ಅಲ್ಲದ ನೀವು ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್ಸ್ನಾಗ ಸಪೋಸ್ ಇಂಡಿಯಾ ಒಳಗೆ ನೀವು ಇಂಪೋರ್ಟ್ ಮಾಡ್ಬೇಕನ್ನತ್ತಿದ್ರಿ ಅಂತಂದ್ರೆ ಅದನ್ನು ಭಾಳ ಸ್ಕೋಪ್ ಐತಿ. ಯಾಕಂತಂದ್ರೆ ಈಗಿನ ಜನರೇಷನ್ ಏನೈತಿ ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್ಸ್ ಭಾಳ ಯೂಸ್ ಮಾಡಕತ್ತಾರ. ಮೊದ್ಲಿನವ್ರು ಹೆಂಗೈತಿ ತಮ್ಮ ಒಂದು ಕಾರ್ ತೊಗೊಂಡಂತಂದ್ರೆ 5 ವರ್ಷ 10 ವರ್ಷ 15 ವರ್ಷ ಅದನ್ನ ಯೂಸ್ ಮಾಡ್ತಿದ್ರು. ಅದಕ್ಕೆ ಏನೂ ಟಚ್ ಮಾಡ್ತಿದ್ದಿಲ್ಲ. ಹೊರಗೆ ಗ್ಯಾರೇಜ್ನಾಗ ಸತ್ಯಕ್ಕೆ ಹೋಗಿ ಯಾರೂ ಸರ್ವಿಸ್ ಮಾಡಿಸ್ತಿದ್ದಿಲ್ಲ. 100% ಕಂಪನಿ ಒಳಗೆ ಶೋರೂಮ್ ಒಳಗೆ ಹೋಗಿ ಸರ್ವಿಸಿಂಗ್ ಮಾಡಿಸ್ತಿದ್ರೆ. ಆದ್ರೆ ಈಗಿನ ಜನರೇಷನ್ ಏನೈತಿ ಸ್ವಲ್ಪ ಅಡ್ವೆಂಚರಸ್ ಐತಿ, ಟ್ರಾವೆಲ್ ಫ್ರೀಕ್ ಐತಿ. ಎಲ್ಲರೂ ಟ್ರಾವೆಲಿಂಗ್ ಮಾಡಿದ್ರೆ ಭಾಳ ಇಂಟ್ರೆಸ್ಟೆಡ್ ಇರ್ತಾರ. ಸೊ ತಮ್ಮ ಕಾರ್ಸಿಗೆ ತಮ್ಮ ವೆಹಿಕಲ್ಸಿಗೆ ಮಾಡಿಫೈ ಮಾಡೋದಾಗ್ಲಿ ಬೈಕ್ಸಿಗೆ ಮಾಡಿಫೈ ಮಾಡೋದಾಗ್ಲಿ ಅದ್ರೊಳಗೆ ಭಾಳ ಇಂಟ್ರೆಸ್ಟೆಡ್ ಇರ್ತಾರ. ಸೊ ಅಂಥವು ಆಕ್ಸೆಸರೀಸ್ ಏನಿರ್ತಾವ ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ ಅದನ್ನ ನೀವು ತೈವಾನ್ದಿಂದ ಚೈನಾದಿಂದ ಜಪಾನ್ದಿಂದ ಕೊರಿಯಾದಿಂದ ಇಂಪೋರ್ಟ್ ಮಾಡ್ಕೊಂಡು ನೀವು ಇಂಡಿಯಾ ಒಳಗೆ ಅದನ್ನ ಸಪ್ಲೈ ಮಾಡ್ಬೋದು, ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಇದ್ರೊಳಗೂ ಇಂಪೋರ್ಟ್ ಮಾಡಿ ನೀವು ಲೋಕಲ್ ಡಿಸ್ಟ್ರಿಬ್ಯೂಷನ್ ಚಾನಲ್ನು ನೀವು ಸೆಟ್ ಮಾಡಕ್ಕೆ ಭಾಳ ಸ್ಕೋಪ್ ಐತಿ. ಸೊ ಎಕ್ಸ್ಪೋರ್ಟ್ ಅಷ್ಟೇ ಅಲ್ಲದೆ ನೀವು ಆಟೋಮೋಟಿವ್ ಸ್ಪೇರ್ಸ್ ಅಥವಾ ಕಂಪೋನೆಂಟ್ಸ್ ಇಂಪೋರ್ಟ್ ಮಾಡೋದ್ರ ಬಗ್ಗೆನೂ ವಿಚಾರ ಮಾಡ್ಬೋದು. ಸೊ ಯೂಶ್ವಲಿ ನಾನು ಇಂಪೋರ್ಟ್ಸಿಗೆ ಅಷ್ಟು ಪ್ರಮೋಟ್ ಮಾಡಂಗಿಲ್ಲ. ಆದ್ರೆ ಈ ಫೀಲ್ಡ್ ನನಗೆ ಗೊತ್ತಿರೋದ್ರಿಂದ ಆಮೇಲೆ ಈ ಫೀಲ್ಡ್ನಾಗ ಏನೇನು ನಡೆಯಕತ್ತೈತಿ ಈಗ ಮಾರ್ಕೆಟ್ನಾಗ ಅದು ನನಗೆ ಸ್ವಲ್ಪ ಟಚ್ನಾಗ ಇರೋದ್ರಿಂದ ನಾ ಇದ್ರ ಬಗ್ಗೆನೂ ಹೇಳಕತ್ತೀನಿ. ಸೊ ಎಕ್ಸ್ಪೋರ್ಟ್ ಆಗಲಿ ಇಂಪೋರ್ಟ್ ಆಗಲಿ ಯಾವ್ದಾರ ಒಂದು ಚಾನಲ್ ನೀವು ಸೆಟ್ ಮಾಡಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಬರ್ರಿ ಅಂತ ನಾನು ಬಯಸ್ತೀನಿ. ಸೊ ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ಗೈಸ್. ಏನರ ಕ್ವೆಶನ್ಸ್ ಇದ್ದು ಆಮೇಲೆ ಏನರ ಡೌಟ್ಸ್ ಇದ್ದು ಅಂತಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡ್ರಿ. ಆಮೇಲೆ ಮತ್ತಿನ್ನೂ ಡೀಟೇಲ್ಡ್ ಇದ್ರೊಳಗೆ ಏನರ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ಪ್ಲೀಸ್ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.